ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮನೆಯಲ್ಲೇ ಧೂಪ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮತ್ತು ಎಲ್ಲರೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಮಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾವು ಕಾಸು ಕೊಟ್ಟು ಕೊಂಡ್ಕೊಂಬರೋಷ್ಟಿರಲ್ಲ. ಓಕೆನಾ? ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಏನು ಖರ್ಚೇನು ಆಗೋದಿಲ್ಲ ಇದಕ್ಕೆ. ದುಡ್ಡು ಒಣಗಿರೋ ಹೂವು ತೊಗೊಂಡಿದ್ದೀನಿ. ನಾವು ಪೂಜೆಗೆಲ್ಲ ಇಡ್ತೀವಲ್ಲ, ಅದನ್ನು ಮತ್ತೆ ತೆಗಿತೀವಲ್ಲ, ಅದು ಒಣಗಿರೋ ಹೂವನ್ನ ಹಂಗೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅದನ್ನು ತುಳಸಿ, ಆಮೇಲೆ ಪನ್ನೀರ್ ಸೊಪ್ಪು ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡೋಣ. ಈಗ ಒಣಗಿರೋ ಹೂವು ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಅದರಲ್ಲಿ ತುಳಸಿ ಮತ್ತು ರೋಸು ಎಲ್ಲ ಇದೆ. ಅದಕ್ಕೆ ಕರ್ಪೂರ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ. ಈಗ ಒಣಗಿರೋ ಹೂವು ಬಿಡಿಸಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಎಷ್ಟಾಗತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಡ್ರೈ ರುಬ್ಬಕ್ಕಾಗೋದಿಲ್ಲ. ನೋಡಿ ಇವಾಗ ತರಿ ಆಗಿದೆ. ಈಗ ಸ್ವಲ್ಪ ಫ್ಲವರ್ಸ್ ಗೊತ್ತಾಗುತ್ತೆ ಕೈಯಲ್ಲಿ ಇದು ಮಾಡಿದಾಗ. ಸೊ ಅದೇ ಥರ ಇದ್ದರೆ ಏನು ತೊಂದರೆ ಇಲ್ಲ. ಇದು ಹತ್ತುತ್ತಾ ಇಲ್ಲ ಅಂತ ಏನು ಟೆನ್ಷನ್ ತೊಗೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ನಾನು ಮಾಡಿದ್ದೀನಿ ಫಸ್ಟೆಲ್ಲ. ಸೊ ಇದು 2ನೇ ಸತಿ 3ನೇ ಸತಿ ಮಾಡ್ತಾಯಿರೋದು ನಾನು ಧೂಪ. ಏನು ಟೆನ್ಷನ್ ತೊಗೊಳ್ಳಬಾರ್ದು. ಹಂಗೆ ಮಾಡಿದ್ರೆ ಬರುತ್ತೆ ನಾರ್ಮಲಾಗಿ. ಅದನ್ನು ರುಬ್ಕೊಂಡಿದ್ದೀನಿ ನೋಡಿ. ಇಷ್ಟು ಮಾತ್ರ ಆಗಿದ್ದರೆ ಸಾಕು, ತರಿ ಇದ್ದರೆ ಸಾಕು, ಬರುತ್ತೆ ಧೂಪ ಮಾಡಲಿಕ್ಕೆ. ತುಂಬ ನೀರು ಹಾಕಿದ್ರೆ ಅದು ತುಂಬ ಜಾಸ್ತಿ ಇದಾಗ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ತರಿ ಇದ್ರೂ ಏನು ತೊಂದರೆ ಇಲ್ಲ. ಈಗ ಹೆಂಗೂ ಬೇಸಿಗೆ ಇರೋದ್ರಿಂದ ನಾವು ಚೆನ್ನಾಗಿ ಒಣಗಿಸಿ ಇಟ್ಕೋಬೋದು, ಎತ್ತಿಟ್ಕೋಬೋದು. ನಾನು ಒಣಗಿರೋ ಹೂವು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡಿದ್ದೆ, ಬಿಡಿಸಿದ್ದಿದ್ದು ಎಲ್ಲ ರುಬ್ಬಿಲ್ಲ. ನನ್ನ ಹತ್ರ ಹೂವು ಜಾಸ್ತಿ ಇತ್ತು, ಸೊ ಹಂಗಾಗಿ ನಾನು ಎತ್ತಿಟ್ಕೊಂಡಿದ್ದೆ. ನೀವು ಫಸ್ಟ್ ಮಾಡೋರಾದರೆ ಸ್ವಲ್ಪ ಕಡಿಮೆ ಹೂವು ಬಳಸಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಹೂವನ್ನೇ ಕಲೆಕ್ಟ್ ಮಾಡಿ ಇಟ್ಕೋಬೇಕಂತ ಇಲ್ಲ. ಫಸ್ಟು ಟ್ರೈ ಮಾಡೋದಲ್ವ ನೀವು, ಹಾಗಾಗಿ ಸ್ವಲ್ಪ ಹೂವದಲ್ಲೇ ಟ್ರೈ ಮಾಡಿ ನೋಡಿ. ಹೂವು ಎಕ್ಸ್ಟ್ರಾ ಬೇಕಂದರೆ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಈಗ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಬರುತ್ತೆ ಧೂಪ ಮಾಡೋಕ್ಕಿದು. ಚೆನ್ನಾಗಿ ಬಂತು ಧೂಪ.